ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಜಸ್ಟ್ ಫಾರ್ ಲೈಫ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಮಹಾಶಿವರಾತ್ರಿ ಆಚರಿಸಲು ಹಿಂದೆ ಇರುವ ಕಥೆಗಳೇನು ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ. ಯಾರು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ, ಕೊನೆಯಲ್ಲಿ ಒಂದೇ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ದಯವಿಟ್ಟು ಮರಿಬೇಡಿ. ಚಂದ್ರನು ಮರೆಯಾಗುತ್ತಿದ್ದಂತೆ ಆಕಾಶದಲ್ಲಿ ನಕ್ಷತ್ರಗಳು ಹೊಸ ಚೈತನ್ಯದೊಂದಿಗೆ ಒಂದಾಗುತ್ತವೆ. ಇದು ಪಾಲ್ಗುಣ ಮಾಸದ ಕೃಷ್ಣ ಪಕ್ಷದ 14ನೇ ರಾತ್ರಿಯಂದು ಸಂಭವಿಸುತ್ತದೆ. ಈ ಪವಿತ್ರ ದಿನವು ಫೆಬ್ರವರಿ 15, 2026 ನಮಗೆ ಎದುರಾಗುತ್ತದೆ. ಲಕ್ಷಾಂತರ ಭಕ್ತರು ಈ ರಾತ್ರಿಯ ಉದ್ದಕ್ಕೂ ಆಳವಾದ ಧ್ಯಾನದಲ್ಲಿ ತೊಡಗಲು ಸಿದ್ಧರಾಗುತ್ತಾರೆ. ಅವರು ತಮ್ಮ ಆತ್ಮವನ್ನು ದೈವಿಕ ಶಕ್ತಿಯೊಂದಿಗೆ ವಿಲೀನಗೊಳಿಸಲು ಹಂಬಲಿಸುತ್ತಾರೆ. ಕರ್ನಾಟಕ ರಾಜ್ಯದಲ್ಲಿ ಇದು ಕೇವಲ ಒಂದು ಸಾಮಾನ್ಯ ಧಾರ್ಮಿಕ ಆಚರಣೆಯಲ್ಲ, ಇದೊಂದು ಬೃಹತ್ ಮಟ್ಟದ ಸಾಂಸ್ಕೃತಿಕ ವಿದ್ಯಮಾನವಾಗಿ ಬೆಳೆದಿದೆ. ಈ ಹಬ್ಬವು ನಮ್ಮ ನಗರ ಮತ್ತು ಹಳ್ಳಿಗಳಲ್ಲಿ ಆಧ್ಯಾತ್ಮಿಕ ಬೆಳಕಿನ ಕೇಂದ್ರಗಳಾಗಿ ಮಾಡುತ್ತದೆ. ಮಹಾಶಿವರಾತ್ರಿ 2026 ಇಷ್ಟು ದೊಡ್ಡ ಮಟ್ಟದಲ್ಲಿ ಏಕೆ ಆಚರಿಸಲಾಗುತ್ತದೆ? ಕರ್ನಾಟಕದ ಮಣ್ಣಿನಲ್ಲಿ ಈ ಹಬ್ಬಕ್ಕೆ ಇರುವ ವಿಶಿಷ್ಟ ಸ್ಥಾನವೇನು? ನೀವು ಇಲ್ಲಿನ ಕಾಯಂ ನಿವಾಸಿಯಾಗಿರಲಿ ಅಥವಾ ಹೊಸದಾಗಿ ಒಂದು ಪ್ರವಾಸಿಗರಾಗಿರಲಿ, ಈ ವಿವರವಾದ ಮಾರ್ಗದರ್ಶಿ ಹಳೆಯ ಪುರಾಣಗಳಿಂದ ಹಿಡಿದು ಇಂದಿನ ಆಚರಣೆಗಳವರೆಗೆ ಎಲ್ಲವನ್ನೂ ತಿಳಿಸುತ್ತದೆ. ಆಚರಣೆಯ ಇಂದಿನ ಕಥೆಯೇನು? ನಾವು ಏಕೆ ಮಹಾಶಿವರಾತ್ರಿ ಹಬ್ಬವನ್ನು ಆಚರಿಸುತ್ತೇವೆ ನೋಡೋಣ. ಈ ಹಬ್ಬದ ಮಹತ್ವವನ್ನು ತಿಳಿಯಲು ನಾವು ಪುರಾಣಗಳ ಕಾಲಕ್ಕೆ ಹೋಗಬೇಕು. ಮಹಾಶಿವರಾತ್ರಿ ಎಂದರೆ ಶಿವನನ್ನು ಆರಾಧಿಸುವ ಅತ್ಯಂತ ಶ್ರೇಷ್ಠ ರಾತ್ರಿ ಎಂದರ್ಥ. ಇದು ಬೇರೆಲ್ಲ ಹಬ್ಬಗಳಿಗಿಂತ ಸಂಪೂರ್ಣ ಭಿನ್ನವಾಗಿ ಆಚರಿಸಲ್ಪಡುತ್ತದೆ. ಇದು ರಾತ್ರಿಯ ಸಮಯದಲ್ಲಿ ನಮ್ಮ ಒಳಗಿನ ಕತ್ತಲೆಯನ್ನು ಹೋಗಲಾಡಿಸುವ ಹಬ್ಬವಾಗಿದೆ. ಇದು ನಮ್ಮ ಅಂತರಂಗದ ಆತ್ಮದ ಮೇಲೆ ಜ್ಞಾನದ ಬೆಳಕನ್ನು ಚೆಲ್ಲುತ್ತದೆ. ಸಮುದ್ರ ಮನೆತನದ ಕಥೆಯು ಈ ಹಬ್ಬಕ್ಕೆ ಪ್ರಮುಖ ಹಿನ್ನೆಲೆಯನ್ನು ನೀಡುತ್ತದೆ. ದೇವತೆಗಳು ತಮ್ಮ ಅಸುರರು ಅಮೃತಕ್ಕಾಗಿ ಸಮುದ್ರವನ್ನು ಮಂಥಿಸುತ್ತಿದ್ದಾಗ ಭೀಕರ ವಿಷ ಹೊರಬಂದಿತು. ಈ ವಿಷವು ಇಡೀ ಸೃಷ್ಟಿಯನ್ನೇ ನಾಶ ಮಾಡುವಷ್ಟು ಶಕ್ತಿಯನ್ನು ಹೊಂದಿತ್ತು. ವಿಶ್ವವನ್ನು ಉಳಿಸಲು ಶಿವನು ಆ ಹಾಲಾಹಲ ವಿಷವನ್ನು ತಾನೇ ಕುಡಿದನು. ಪಾರ್ವತಿ ದೇವಿಯು ಆ ವಿಷವು ಹೊಟ್ಟೆಗೆ ಇಳಿಯದಂತೆ ಶಿವನ ಕುತ್ತಿಗೆಯನ್ನು ಹೊತ್ತಿ ಹಿಡಿದಿದ್ದಳು. ಇದರಿಂದ ಶಿವನ ಕುತ್ತಿಗೆಯ ಭಾಗವು ನೀಲಿ ಬಣ್ಣಕ್ಕೆ ತಿರುಗಿ, ಹೀಗೆ ಶಿವನು ಎಲ್ಲವನ್ನೂ ರಕ್ಷಿಸಿ ನೀಲಕಂಠ ಎಂಬ ಹೆಸರನ್ನು ಪಡೆದನು. ಇನ್ನು ಕೆಲವು ಭಕ್ತರು ಇದನ್ನು ಶಿವ ಮತ್ತು ಪಾರ್ವತಿಯ ವಿವಾಹವಾದ ದಿನವೆಂದು ಕರೆಯುತ್ತಾರೆ. ಇದು ವಿಶ್ವದ ಮೂಲ ಶಕ್ತಿ ಮತ್ತು ಪ್ರಕೃತಿಯ ಪವಿತ್ರ ಮಿಲನದ ಸಂಕೇತವಾಗಿದೆ. ಆಧ್ಯಾತ್ಮಿಕ ದೃಷ್ಟಿಕೋನದಲ್ಲಿ ಇದು ಶಿವನ ಆನಂದ ತಾಂಡವ ನೃತ್ಯವಾಡಿದ ರಾತ್ರಿಯಾಗಿದೆ. ಈ ನೃತ್ಯವು ಸೃಷ್ಟಿ, ಸ್ಥಿತಿ ಮತ್ತು ಲಯದ ಕ್ಲಾಸ್ಮಿಕ್ ಚಕ್ರವನ್ನು ಪ್ರತಿನಿಧಿಸುತ್ತದೆ. ಮಹಾಶಿವರಾತ್ರಿ 2026 ನಮ್ಮೊಳಗಿನ ಅಜ್ಞಾನವನ್ನು ನಾಶ ಮಾಡುವ ವಿಜಯದ ಸಂಕೇತವಾಗಿದೆ. ಮಹಾಶಿವರಾತ್ರಿ 2026 ಏನು ಮಾಡಬೇಕು? ಈ ದಿನ ಸಂಪ್ರದಾಯಗಳು ಮನುಷ್ಯನ ದೈಹಿಕ ಮಿತಿಗಳನ್ನು ದಾಟಲು ನೆರವಾಗುತ್ತವೆ. ಅವು ನಿಮ್ಮನ್ನು ಉನ್ನತ ದೈವಿಕ ಶಕ್ತಿಯೊಂದಿಗೆ ಸುಲಭವಾಗಿ ಸಂಪರ್ಕಿಸುತ್ತವೆ. ಈ ದಿನದ ಶಿಸ್ತುಬದ್ಧ ಜೀವನ ಶೈಲಿಯು ನಿಮ್ಮ ಮನಸ್ಸನ್ನು ಧ್ಯಾನಕ್ಕೆ ಸಿದ್ಧಪಡಿಸುತ್ತದೆ. ಇದು ಇಡೀ ರಾತ್ರಿ ಎಚ್ಚರವಾಗಿರಲು ಬೇಕಾದ ಶಕ್ತಿಯನ್ನು ನೀಡುತ್ತದೆ. ಭಕ್ತರು ತಮ್ಮ ದೇಹವನ್ನು ಶುದ್ಧೀಕರಿಸಲು ಕಟ್ಟುನಿಟ್ಟಾದ ಉಪವಾಸ ಮಾಡುತ್ತಾರೆ. ಅನೇಕರು ಹನಿ ನೀರನ್ನು ಕೂಡ ಕುಡಿಯದೆ ನಿರಾಹಾರ ವ್ರತವನ್ನು ಪಾಲಿಸುತ್ತಾರೆ. ಇನ್ನು ಕೆಲವರು ಹಣ್ಣು ಮತ್ತು ಹಾಲನ್ನು ಮಾತ್ರ ಸೇವಿಸಿ ವ್ರತ ಮುಂದುವರಿಸುತ್ತಾರೆ. ಇದು ದೇಹದ ನಂಜನ್ನು ಹೊರಹಾಕಿ ಮನಸ್ಸನ್ನು ಶಾಂತಗೊಳಿಸಲು ಸಹಾಯ ಮಾಡುತ್ತದೆ. ಇದರಿಂದ ನಿಮ್ಮ ಸಂಪೂರ್ಣ ಗಮನವು ದೈವಿಕ ಚಿಂತನೆಯ ಮೇಲೆ ಕೇಂದ್ರೀಕೃತವಾಗುತ್ತದೆ. ಈ ಹಬ್ಬದ ಅತ್ಯಂತ ಪ್ರಮುಖ ಭಾಗವೆಂದರೆ ಇಡೀ ರಾತ್ರಿ ಮಲಗದೆ ಇರುವುದು. ಈ ರಾತ್ರಿ ಭೂಮಿಯ ಉತ್ತರ ಗೋಳಾರ್ಧದಲ್ಲಿ ಗ್ರಹಗಳ ಸ್ಥಿತಿಯು ವಿಶೇಷವಾಗಿರುತ್ತದೆ. ಇದು ಮಾನವನ ಬೆನ್ನು ಮೂಳೆಯಲ್ಲಿ ನೈಸರ್ಗಿಕವಾಗಿ ಶಕ್ತಿಯನ್ನು ಮೇಲ್ಮುಖವಾಗಿ ಚಲಿಸುವಂತೆ ಮಾಡುತ್ತದೆ. ಶಿವಲಿಂಗಕ್ಕೆ 5 ಪವಿತ್ರ ವಸ್ತುಗಳಿಂದ ಅಭಿಷೇಕ ಮಾಡುವುದು ಅತ್ಯಂತ ಮಂಗಳಕರ. ಹಾಲು, ಮೊಸರು, ಜೇನುತುಪ್ಪ, ತುಪ್ಪ ಮತ್ತು ಸಕ್ಕರೆಯನ್ನು ಇದಕ್ಕಾಗಿ ಬಳಸುತ್ತಾರೆ. ಕರ್ನಾಟಕದ ಪ್ರತಿಯೊಂದು ಶಿವ ದೇವಾಲಯದಲ್ಲೂ ಈ ದೃಶ್ಯವನ್ನು ನೋಡುವುದೇ ಒಂದು ಸೌಭಾಗ್ಯ. ರಾತ್ರಿ ಇಡೀ ದೇವಾಲಯಗಳಲ್ಲಿ ಓಂ ನಮಃ ಶಿವಾಯ ಎಂಬ ಧ್ವನಿ ಗುಂಜಾಯಿಸುತ್ತದೆ. ಈ ಪಂಚಾಕ್ಷರಿ ಮಂತ್ರವು ನಮ್ಮ ದೇಹದ 5 ಮೂಲ ಧಾತುಗಳನ್ನು ಶುದ್ಧೀಕರಿಸುತ್ತದೆ. ಇದು ನಿಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಸಕಾರಾತ್ಮಕ ಕಂಪನಗಳನ್ನು ಸೃಷ್ಟಿಸುತ್ತದೆ. ಮಹಾಶಿವರಾತ್ರಿ ಹಬ್ಬದ ದಿನದಲ್ಲಿ ನಾವು ಭೇಟಿ ನೀಡಲೇಬೇಕಾದ ದೇವಾಲಯಗಳು ಇವು. ಬೆಂಗಳೂರಿನಲ್ಲಿ ಶಿವರಾತ್ರಿಯ ಅನುಭವವನ್ನು ಪಡೆಯಲು ಅನೇಕ ಸುಂದರ ಸ್ಥಳಗಳಿವೆ. ಇಲ್ಲಿನ ಕೆಲವು ಐತಿಹಾಸಿಕ ದೇವಾಲಯಗಳು ನಿಮ್ಮನ್ನು ಮಂತ್ರಮುಗ್ಧಗೊಳಿಸುತ್ತವೆ.
ಬಸವನಗುಡಿ ಬಸವಣ್ಣನ ದೇವಸ್ಥಾನ. ಈ ದೇವಾಲಯವು ಬೆಂಗಳೂರಿನ ಅತ್ಯಂತ ಹಳೆಯ ಮತ್ತು ಪವಿತ್ರ ತಾಣವಾಗಿದೆ. ಇದನ್ನು 16ನೇ ಶತಮಾನದಲ್ಲಿ ಬೆಂಗಳೂರಿನ ಕೆಂಪೇಗೌಡರು ನಿರ್ಮಿಸಿದ್ದಾರೆ. ಇಲ್ಲಿ ಪ್ರಪಂಚದ ಅತಿ ದೊಡ್ಡ ಏಕಾಶಿಲಾ ನಂದಿ ವಿಗ್ರಹವನ್ನು ನೀವು ನೋಡಬಹುದು. ನಂದಿಯು ಶಿವನ ವಾಹನ ಮಾತ್ರವಲ್ಲದೆ ಅವನ ಪರಮ ಶಿಷ್ಯನೂ ಹೌದು. ನಂದಿಯ ಆಶೀರ್ವಾದ ಪಡೆಯುವುದು ಶಿವನ ಕೃಪೆಗೆ ಪಾತ್ರರಾಗುವ ಮೊದಲ ಹಂತವಾಗಿದೆ. ಶಿವರಾತ್ರಿಯಂದು ಈ ಬೃಹತ್ ನಂದಿಯನ್ನು ಬೆಣ್ಣೆಯ ಅಲಂಕಾರದಿಂದ ಕಂಗೊಳಿಸುವಂತೆ ಮಾಡಲಾಗುತ್ತದೆ. ನೀವು ಆಧುನಿಕ ಮತ್ತು ವೈಭವದ ಅನುಭವ ಬಯಸಿದ್ದಾದರೆ ಇಲ್ಲಿಗೆ ಭೇಟಿ ನೀಡಿ. ಇಲ್ಲಿ 65 ಅಡಿ ಎತ್ತರವಾದ ಭವ್ಯವಾದ ಶಿವನ ಪ್ರತಿಮೆಯನ್ನು ಸ್ಥಾಪಿಸಲಾಗಿದೆ. ಶಿವನು ಇಲ್ಲಿ ಧ್ಯಾನಸ್ಥ ಸ್ಥಿತಿಯಲ್ಲಿ ಕುಳಿತು ಪ್ರಶಾಂತತೆಯನ್ನು ಹರಡುತ್ತಿದ್ದಾನೆ. ಮಹಾಶಿವರಾತ್ರಿ 2026ರಂದು ಇಲ್ಲಿ ಅದ್ಭುತವಾದ ಬೆಳಕಿನ ಪ್ರದರ್ಶನಗಳು ನಡೆಯುತ್ತವೆ. ಭಕ್ತರಿಗಾಗಿ ಅಮರನಾಥ ಯಾತ್ರೆಯ ಗುಹೆ ಮಾದರಿಯಲ್ಲಿ ಇಲ್ಲಿ ಸೃಷ್ಟಿಸಲಾಗಿದೆ. ಮೂರನೆಯದಾಗಿ ಕೋಟಿಲಿಂಗೇಶ್ವರ ದೇವಾಲಯ, ಕೋಲಾರ. ಇದು ಬೆಂಗಳೂರಿನಿಂದ ಒಂದು ಸಣ್ಣ ಪ್ರವಾಸಕ್ಕೆ ಹೋಗಲು ಸೂಕ್ತವಾದ ಸ್ಥಳವಾಗಿದೆ. ಇಲ್ಲಿ 1 ಕೋಟಿ ಶಿವಲಿಂಗಗಳನ್ನು ಪ್ರತಿಷ್ಠಾಪಿಸುವ ಮಹತ್ವಾಕಾಂಕ್ಷೆಯ ಗುರಿ ಇದೆ. ವಿವಿಧ ಗಾತ್ರದ ಲಕ್ಷಾಂತರ ಲಿಂಗಗಳ ನಡುವೆ ನಡೆಯುವುದು ಒಂದು ಅಪರೂಪದ ಅನುಭವ. ಇಲ್ಲಿನ 108 ಅಡಿ ಎತ್ತರದ ಬೃಹತ್ ಲಿಂಗವು ಭಕ್ತರ ಪ್ರಮುಖ ಆಕರ್ಷಣೆಯಾಗಿದೆ. ಈ ಸ್ಥಳವು ಹಬ್ಬದ ಸಮಯದಲ್ಲಿ ಆಧ್ಯಾತ್ಮಿಕ ಶಕ್ತಿಯ ಮಹಾನ್ ಕೇಂದ್ರವಾಗಿದೆ. 4ನೇದಾಗಿ ಗವಿ ಗಂಗಾಧರೇಶ್ವರ ದೇವಾಲಯ, ಗವಿಪುರಂ. ಇದು ವಿಜ್ಞಾನ ಮತ್ತು ವಾಸ್ತುಶಿಲ್ಪದ ಒಂದು ಅಚ್ಚರಿಯ ಸಂಗಮವಾಗಿದೆ. ಇದೊಂದು ಪ್ರಾಚೀನ ಗುಹಾ ದೇವಾಲಯವಾಗಿದ್ದು ಬೆಟ್ಟದ ಒಳಭಾಗದಲ್ಲಿ ಕತ್ತರಿಸಲಾಗಿದೆ. ಸೂರ್ಯನ ಕಿರಣಗಳು ನಂದಿಯ ಕೊಂಬುಗಳ ನಡುವಿನಿಂದ ನೇರವಾಗಿ ಲಿಂಗಕ್ಕೆ ಬೀಳುತ್ತವೆ. ಇದು ಲಿಂಗವನ್ನು ನೈಸರ್ಗಿಕವಾಗಿ ಬೆಳೆಸುವ ಒಂದು ಅದ್ಭುತ ಪ್ರಕ್ರಿಯೆಯಾಗಿದೆ. ಇದು ನಮ್ಮ ಪೂರ್ವಜರ ಖಗೋಳಶಾಸ್ತ್ರದ ಜ್ಞಾನಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ಕರ್ನಾಟಕದ ಇತರ ಪ್ರಸಿದ್ಧ ಶಿವ ದೇವಾಲಯಗಳು ಬೆಂಗಳೂರಿನಿಂದ ಹೊರಬಂದರೆ ಕರ್ನಾಟಕದ ಗ್ರಾಮೀಣ ಭಾಗದಲ್ಲಿ ಅನೇಕ ರಹಸ್ಯಗಳಿವೆ. ಈ ಪ್ರಾಚೀನ ದೇವಾಲಯಗಳು ನಿಮ್ಮ ಆಧ್ಯಾತ್ಮಿಕ ಪಯಣವನ್ನು ಪೂರ್ಣಗೊಳಿಸುತ್ತದೆ. ಮೊದಲನೇದಾಗಿ ಮುರುಡೇಶ್ವರ, ಅರಬ್ಬಿ ಸಮುದ್ರದ ರಕ್ಷಕ. ಇಲ್ಲಿ ವಿಶೇಷ 2ನೇ ಅತಿ ದೊಡ್ಡ ಶಿವನ ಪ್ರತಿಮೆಯು ಗಂಭೀರ್ಯದಿಂದ ನಿಂತಿದೆ. 123 ಅಡಿ ಎತ್ತರದ ಈ ಬಿಳಿಯದ ಬಣ್ಣದ ವಿಗ್ರಹವು ಸಮುದ್ರದ ದಂಡೆಯ ಮೇಲಿದೆ. ಈ ಪ್ರತಿಮೆಯು 3 ದಿಕ್ಕುಗಳಲ್ಲಿ ಅರಬ್ಬಿ ಸಮುದ್ರದಿಂದ ಸುತ್ತುವರೆದಿದೆ. ಮಹಾಶಿವರಾತ್ರಿ 2026ರ ರಾತ್ರಿ ಈ ಪ್ರತಿಮೆಯು ವಿದ್ಯುತ್ ದೀಪಗಳಿಂದ ಜಗಮಗಿಸುತ್ತದೆ. ಸಮುದ್ರದ ಮಧ್ಯದಲ್ಲಿ ಶಿವನು ಕೂತಿರುವಂತೆ ಭಾಸವಾಗುವ ಈ ದೃಶ್ಯ ಅದ್ಭುತವಾಗಿರುತ್ತದೆ. 2ನೇದಾಗಿ ಗೋಕರ್ಣ. ಗೋಕರ್ಣವು ಕೇವಲ ಸುಂದರವಾದ ಸಮುದ್ರ ತೀರದ ಊರಲ್ಲ, ಇದು ರಾಜ್ಯದ ಅತ್ಯಂತ ಪವಿತ್ರವಾದ ಮುಕ್ತಿ ಸ್ಥಳಗಳಲ್ಲಿ ಒಂದಾಗಿದೆ. ಮಹಾಬಲೇಶ್ವರ ದೇವಾಲಯವು ಇಲ್ಲಿನ ಪ್ರಮುಖ ಆಕರ್ಷಣೆಯಾಗಿದ್ದು ಇಲ್ಲಿ ಆತ್ಮಲಿಂಗವಿದೆ. ರಾವಣನು ಶಿವನಿಂದ ಪಡೆದ ಆತ್ಮಲಿಂಗವನ್ನು ಗಣಪತಿಯ ತಂತ್ರದಿಂದ ಇಲ್ಲಿ ಇರಿಸಲಾಗಿದೆ. ಈ ಲಿಂಗವು ಹಸುವಿನ ಕಿವಿಯ ಆಕಾರದಲ್ಲಿರುವ ಕಾರಣ ಈ ಊರಿಗೆ ಗೋಕರ್ಣ ಎನ್ನಲಾಗಿದೆ. ಶಿವರಾತ್ರಿಯಂದು ಇಲ್ಲಿ ಬೃಹತ್ ರಥೋತ್ಸವವು ಸಂಭ್ರಮದಿಂದ ಜರುಗುತ್ತದೆ. ಹಂಪಿ. ಇತಿಹಾಸದ ನಡುವೆ ಶಿವ. ಹಂಪಿಯ ವಿರೂಪಾಕ್ಷ ದೇವಾಲಯವು ಯುನೆಸ್ಕೋ ಮಾನ್ಯತೆ ಪಡೆದ ವಿಶ್ವ ಪರಂಪರೆಯ ತಾಣವಾಗಿದೆ. ಶತಮಾನಗಳಿಂದ ಇಲ್ಲಿ ಶಿವನ ಆರಾಧನೆಯು ನಿರಂತರವಾಗಿ ನಡೆದುಕೊಂಡು ಬಂದಿದೆ. ತುಂಗಾಭದ್ರಾ ನದಿಯ ದಡದಲ್ಲಿರುವ ಈ ದೇವಾಲಯವು ವಿಜಯನಗರ ಸಾಮ್ರಾಜ್ಯ ಹೆಮ್ಮೆಯಾಗಿದೆ. ಶಿವರಾತ್ರಿಯಂದು ಈ ಕಲ್ಲಿನ ದೇವಾಲಯದಲ್ಲಿ ವೈದಿಕ ಮಂತ್ರಗಳು ಮುಳುಗುತ್ತವೆ. ಇಲ್ಲಿ ಶಿವನ ಪಂಪಾದೇವಿಯ ಕಲ್ಯಾಣೋತ್ಸವವನ್ನು ಅತ್ಯಂತ ಸಡಗರದಿಂದ ಮಾಡಲಾಗುತ್ತದೆ. 4ನೇದಾಗಿ ನಂಜುಂಡೇಶ್ವರ ದೇವಾಲಯ, ದಕ್ಷಿಣದ ಕಾಶಿ. ಮೈಸೂರು ಜಿಲ್ಲೆಯ ನಂಜುಂಡಗುಡಿಯಲ್ಲಿರುವ ಈ ದೇವಾಲಯವು ಭಕ್ತರ ನೆಚ್ಚಿನ ತಾಣವಾಗಿದೆ. ನಂಜುಂಡೇಶ್ವರ ಎಂದರೆ ಭಕ್ತರಿಗಾಗಿ ವಿಷವನ್ನು ನುಂಗಿದ ದಯಾಮಯಿ ಎಂದರ್ಥ. ಈ ದೇವಾಲಯದ ಬೃಹತ್ ಪ್ರಕಾರವು ಭಕ್ತರಿಗೆ ವಿಶ್ರಾಂತಿ ಪಡೆಯಲು ಉತ್ತಮವಾಗಿದೆ. ಭಕ್ತರು ಇಲ್ಲಿ ಉರುಳು ಸೇವೆ ಮಾಡುವ ಮೂಲಕ ತಮ್ಮ ಹರಕೆಗಳನ್ನು ಸಲ್ಲುತ್ತಾರೆ. ಶಿವರಾತ್ರಿಯ ಪ್ರತಿ ಪಹರಾದಲ್ಲೂ ಶಿವನಿಗೆ ವಿಶೇಷ ಅಭಿಷೇಕಗಳು ನಡೆಯುತ್ತವೆ. ಭಕ್ತರಿಗಾಗಿ ಕೆಲವು ಸೂಚನೆಗಳನ್ನು ತಿಳಿಸುತ್ತೇವೆ. ಸಂಪ್ರದಾಯದ ಪಾಲನೆ. ನಮ್ಮ ರಾಜ್ಯದ ದೇವಾಲಯಗಳು ಅತ್ಯಂತ ಪವಿತ್ರ ಮತ್ತು ಶಿಸ್ತಿನ ಸ್ಥಳಗಳಾಗಿವೆ. ಇಲ್ಲಿನ ಸಂಪ್ರದಾಯಗಳಿಗೆ ಗೌರವ ನೀಡುವುದು ಭಕ್ತರ ಆದ್ಯ ಕರ್ತವ್ಯವಾಗಿದೆ. ಪುರುಷರಿಗಾಗಿ ಪಂಚೆ ಅಥವಾ ಧೋತಿ ಧರಿಸುವುದು,
ಅತ್ಯಂತ ಶ್ರೇಷ್ಠವೆಂದು ಪರಿಗಣಿಸಲಾಗುತ್ತದೆ. ಅದರೊಂದಿಗೆ ಸರಳವಾದ ಕುರ್ತಾ ಅಥವಾ ಶಾಲವನ್ನು ಧರಿಸಬಹುದು. ಟಿ ಶರ್ಟ್ ಅಥವಾ ಶರ್ಟ್ ಧರಿಸುವುದನ್ನು ದಯವಿಟ್ಟು ತಪ್ಪಿಸಿ. ಮಹಿಳೆಯರಿಗಾಗಿ ಸೀರೆ ಅಥವಾ ಚೂಡಿದಾರ ಉಡುಪುಗಳು ಈ ಸ್ಥಳದಲ್ಲಿ ತುಂಬಾ ಸೂಕ್ತವಾಗಿವೆ. ಮೈತುಂಬ ಬಟ್ಟೆ ಧರಿಸಿ ದೇವಸ್ಥಾನದ ಪವಿತ್ರತೆಯನ್ನು ಕಾಪಾಡಿಕೊಳ್ಳಿ. ಶಿಸ್ತು ಮತ್ತು ನಡವಳಿಕೆ. ನಿಮ್ಮ ಪಾದರಕ್ಷೆಗಳನ್ನು ನಿಗದಿಪಡಿಸಿದ ಸುರಕ್ಷಿತ ಸ್ಥಳದಲ್ಲಿ ಬಿಡಿ. ದೇವಾಲಯದ ಆವರಣದೊಂದಿಗೆ ಮೊಬೈಲ್ ಫೋನ್ಗಳನ್ನು ಬಳಸದೇ ಇರಿ, ಉತ್ತಮವಾಗಿರುತ್ತದೆ. ಗರ್ಭಗುಡಿಯ ಫೋಟೋ ಅಥವಾ ವಿಡಿಯೋ ತೆಗೆಯುವುದು ಶಿಷ್ಟಾಚಾರಕ್ಕೆ ವಿರುದ್ಧವಾಗಿದೆ. ದರ್ಶನ ಸಾಲಿನಲ್ಲಿ ತಾಳ್ಮೆಯಿಂದ ನಿಂತು ದೇವರ ಕೃಪೆ ಪಾತ್ರರಾಗಿ ದೈವಿಕ ಅನುಭವ ಪಡೆಯಿರಿ. ಮಹಾಶಿವರಾತ್ರಿ 2026 ಕೇವಲ ಮತ್ತೊಂದು ರಜದಿನವಾಗಿದೆ. ನಿಮ್ಮ ಜೀವನದ ಹೊಸ ಆರಂಭವಾಗಲಿ. ಈ ರಾತ್ರಿ ಕೇವಲ ಜಾಗರಣೆ ಮಾಡುವುದಲ್ಲದೆ ನಿಮ್ಮ ಅಂತರಾತ್ಮವನ್ನು ಎಚ್ಚರಿಸಿಕೊಳ್ಳಿ. ಹತ್ತಿರದ ಶಿವ ದೇವಾಲಯಕ್ಕೆ ಭೇಟಿ ನೀಡಿ ಒಂದು ಬಿಲ್ಪತ್ರೆಯನ್ನು ಭಕ್ತಿಯಿಂದ ಅರ್ಪಿಸಿ ಶಿವನ ನಮಸ್ಕರಣೆಯನ್ನು ನಿಮ್ಮ ಮನಸ್ಸಿಗೆ ಅಪಾರ ಶಕ್ತಿ ಮತ್ತು ಧೈರ್ಯವನ್ನು ನೀಡಲಿ. ಮಹಾಶಿವರಾತ್ರಿ 2026 ನಮ್ಮ ಜೀವನದಲ್ಲಿ ಹೊಸ ಬೆಳಕು ತರಬಲ್ಲ ದಿವ್ಯ ಅವಕಾಶ. ಈ ಪವಿತ್ರ ರಾತ್ರಿಯಲ್ಲಿ ಶಿವನ ಸ್ಮರಣೆ ಮಾಡಿ, ಉಪವಾಸವಿದ್ದು ಜಾಗರಣೆ ಮಾಡಿ ಧ್ಯಾನದಲ್ಲಿ ವಿಲೀನರಾಗೋಣ. ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು ಜಪಿಸಿ ನಮ್ಮ ಒಳಗಿನ ಅಂಧಕಾರವನ್ನು ದೂರ ಮಾಡಿ ಶಾಂತಿ ಮತ್ತು ಸಮೃದ್ಧಿಯನ್ನು ಆಹ್ವಾನಿಸೋಣ. ಶಿವನ ಕೃಪೆ ನಿಮ್ಮ ಜೀವನದಲ್ಲಿ ಸದಾ ನೆಲೆಸಿರಲಿ. ಹರ ಹರ ಮಹಾದೇವ, ಶಂಭೋ ಶಂಕರ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ, ಈ ಕತೆ ನಿಮಗೆ ಇಷ್ಟವಾದರೆ, ಈ ಜ್ಞಾನ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ವಿಡಿಯೋ ಇಲ್ಲಿವರೆಗೂ ನೋಡಿದಕ್ಕೆ, ಕೇಳಿದಕ್ಕೆ ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್.